ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಸಬಿರುಚಿ. ವೆಲ್ಕಮ್ ಟು ಮೈ ಕಿಚನ್. ಇವತ್ತಿನ ಮಾರ್ನಿಂಗ್ ರೊಟೀನ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ರವೆ ಇಡ್ಲಿ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ. ರವೆ ಇಡ್ಲಿ ಹಾಗೆ ಚಟ್ನಿ ಮಾಡಿಬಿಟ್ಟು ಬಾಕ್ಸ್ಗೆ ಏನೇನು ಕಳಿಸ್ತೀನಿ, ಹೇಗೆ ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ರವೆ ಇಡ್ಲಿಗೆ ಏನೇನು ಬೇಕೋ ಎಲ್ಲ ಐಟಮ್ಸನ್ನು ಎತ್ತಿಟ್ಕೊಂಡೆ. ರವೆ ಹಾಗೆ ಗೋಡಂಬಿ, ಮೊಸರು, ಕರಿಬೇವನ್ನ ಹೆಚ್ಚಿಟ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಸೋಡಾ ಎಲ್ಲದನ್ನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ರವೆನ ಹುರ್ಕೊಳ್ಳೋಣ. ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕೋತಿದ್ದೀನಿ. ರವೆ ಇಡ್ಲಿಗೆ ಸ್ವಲ್ಪ ಸಾಸಿವೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಂತರ ಇದಕ್ಕೆ ಕಡಲೆಬೇಳೆ ಹಾಕೋತಿದ್ದೀನಿ. ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ನಾನು ಗೋಡಂಬಿನ ಸೇರಿಸ್ಕೊತಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಕರಿಬೇವನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಲ್ವ, ಅದನ್ನು ಹಾಕ್ಕೋತಿದ್ದೀನಿ. ಅದನ್ನು ಚೆನ್ನಾಗಿ ನೀರು ಹೋಗೋವರೆಗೂ ಫ್ರೈ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಕೊಂಡು ನಂತರ ಇಲ್ಲಿ ನಾನು 2.5 ಕಪ್ಪಷ್ಟು ಅಥವಾ ಲೋಟದಷ್ಟು ರವೆ ಹಾಕ್ಕೋತಿದ್ದೀನಿ. ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ತುಂಬ ಹೊತ್ತು ಹುರಿಯೋದು ಬೇಡ. ಉಪ್ಪಿಟ್ಟಿಗೆಲ್ಲ ಹುರಿತೀವಲ್ವ ಆ ರೀತಿ ಜಸ್ಟ್ ಒಂದು 2-3 ನಿಮಿಷ ಲೈಟಾಗಿ ಬೆಚ್ಚಗಾಗೋವರೆಗೂ ಹುರಿದ್ರೆ ಸಾಕಾಗತ್ತೆ. ಇವಾಗ ಹುರಿದಿದ್ದಾಯಿತು. ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಚಟ್ನಿನ ಅಮ್ಮ ಮಾಡ್ತಿದ್ದಾರೆ, ಹಾಗಾಗಿ ಚಟ್ನಿ ಏನು ನಾನು ಮಾಡ್ತಾಯಿಲ್ಲ, ಹಾಗೆ ತೋರಿಸ್ತಾನೂ ಇಲ್ಲ. ಈಗ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಇದನ್ನು ಒಂದು ಬಾಕ್ಸ್ಗೆ ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀನಲ್ಲ ಮಸಾಲ ಬಾಕ್ಸ್, ಆ ಬಾಕ್ಸ್ಗೆ ಹಾಕಿ ಫಿಲಪ್ ಮಾಡ್ತಿದ್ದೀನಿ, ರೀಫಿಲ್ ಮಾಡ್ತಿದ್ದೀನಿ. ಇವಾಗ ಸ್ವಲ್ಪ ರವೆ ಆರೋದಕ್ಕೆ ಟೈಮ್ ಕೊಟ್ಟಿದ್ದೀನಿ. ಹಾಗಾಗಿ ಉಳಿದಿರೋಂಥ ಬೇರೆ ಎಕ್ಸ್ಟ್ರಾ ಕೆಲಸಗಳು ಏನೇನಿದೆಯೋ ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಹುರಿದಿರೋಂಥ ರವೆ ಬಿಸಿಯಾಗಿದ್ದಾಗಲೇ ನಾವು ಮೊಸರನ್ನ ಸೇರಿಸ್ಕೊಕೂಡ್ದು. ಸ್ವಲ್ಪ ಅದು ತಣ್ಣಗಾಗಬೇಕು, ಆವಾಗ ಮೊಸರನ್ನ ಸೇರಿಸ್ಕೋಬೇಕಾಗತ್ತೆ. ಇವಾಗ ಒಂದು 15-20 ಮಿನಿಟ್ಸ್ ಆಗಿದೆ, ತಣ್ಣಗೂ ಆಗಿದೆ ರವೆ. ಇವಾಗ ಮೊಸರನ್ನ ಸೇರಿಸ್ಕೊತೀನಿ. ಆಲ್ಮೋಸ್ಟ್ 1 ಲೀಟ್ರಷ್ಟು ಮೊಸರನ್ನ ಹಾಕೋತೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಂಡು ಹಾಕ್ಕೊಂಡು ಎಲ್ಲದನ್ನು ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಕೋಬೇಕಾಗತ್ತೆ. ನಾವು ರವೆ ಇಡ್ಲಿ ಮಾಡ್ತಾಯಿದ್ದೀವಿ ಅಂದರೆ ನಮಗೇನಾದರೂ ಟೈಮ್ ಇದ್ದರೆ ಹಿಂದಿನ ದಿನ ರಾತ್ರಿ ಎಲ್ಲ ಕ್ಲೀನ್ ಆದಮೇಲೆ ಇದು ಪ್ರಿಪೇರ್ ಮಾಡಿ ಇಟ್ಕೋಬಹುದು. ಬಟ್ ನನಗೆ ಟೈಮ್ ಆಗಿರಲಿಲ್ಲ, ಹಾಗಾಗಿ ನಾನು ಬೆಳಗ್ಗೆನೇ ಇದನ್ನು ಪ್ರಿಪೇರ್ ಮಾಡಿಕೊಂಡೆ. ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಮುಂಚೆ ನೀರನ್ನು ಹಾಕಿಬಿಟ್ಟು ಇಡ್ಲಿ ಕುಕ್ಕರ್ನ ನೀರು ಕಾಯೋದಕ್ಕೆ ಇಡ್ತಿದ್ದೀನಿ. ನಂತರ ಆಯಿಲ್ ಹಾಕಿ ಗ್ರೀಸ್ ಮಾಡ್ಕೊತಿದ್ದೀನಿ. ಆಯಿಲ್ ಬದಲಾಗಿ ತುಪ್ಪ ಆದರೂ ಹಾಕ್ಬೋದು ಅಥವಾ ಬೆಣ್ಣೆ ಆದರೂ ಹಾಕ್ಬೋದು. ಬಟ್ ರವೆ ಇಡ್ಲಿಗೆ ಮಾತ್ರ ಎಣ್ಣೆ ಹಾಕ್ಕೊಂಡ್ರೇ ಬೆಸ್ಟು. ತುಪ್ಪ ಅಥವಾ ಬೆಣ್ಣೆಗಿಂತ ಎಣ್ಣೆ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಎಲ್ಲ ಪ್ಲೇಟ್ಸ್ಗೂ ಎಣ್ಣೆನ ಗ್ರೀಸ್ ಮಾಡ್ಕೊತೀನಿ. ಇದಕ್ಕೆ ಆಲ್ರೆಡಿ ರೆಡಿಯಾಗಿರೋಂಥ ಇಡ್ಲಿ ಮತ್ತು ಮೊಸರಿನ ಮಿಕ್ಸ್ಚರ್ನ ಹಾಕೋಬೇಕು. ಹಾಕೊಳ್ಳೋದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಸೋಡಾನ ಆ್ಯಡ್ ಮಾಡಬೇಕಾಗುತ್ತೆ. ಹಾಗೆ ರವೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆಲ್ರೆಡಿ ಒಂದು 10 ಮಿನಿಟ್ಸ್ ಮುಚ್ಚಿಟ್ಟಿರೋದ್ರಿಂದ ಮೊಸರನ್ನ ಹೀರ್ಕೊಂಡು ರವೆ ಗಟ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಷ್ಟು ಹದಕ್ಕೆ ಬೇಕೋ ಆ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈ ರೀತಿ ಸೋಡಾ ಅಥವಾ ಈನೋ ಮಿಕ್ಸರ್ನ ಹಾಕೊಳ್ಳೇಬೇಕಾಗತ್ತೆ, ಇಲ್ಲಾಂದರೆ ಇಡ್ಲಿ ಗಟ್ಟಿಯಾಗಿಬಿಡುತ್ತೆ. ಈ ರೀತಿ ಪ್ಲಫಿ ಆಗೋವರೆಗೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಎಲ್ಲ ಪ್ಲೇಟ್ಸ್ಗೂ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು 15 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಅಥವಾ ಸ್ಟೀಮ್ ಮಾಡಿಕೊಂಡ್ರೆ ರುಚಿಯಾಗಿರೋಂತಹ ರವೆ ಇಡ್ಲಿ ರೆಡಿ ಆಗುತ್ತೆ. ಇವಾಗ ನೋಡಿ ಒಂದೊಂದೇ ಪ್ಲೇಟ್ಸ್ಗೆ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಬಳಸಿರೋಂತಹ ರವೆ ಮತ್ತು ಹುರಿದಿರೋಂತಹ ಕಡಾಯಿ ಹಾಗೆ ಇಡ್ಲಿ ಪಾತ್ರೆ ಎಲ್ಲದನ್ನು ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಕ್ವಾಲಿಟಿದು, ಹಾಗೆ ತುಂಬ ದಿನ ಆಯಿತು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ. ಅದು ಇಡ್ಲಿ ಆಗೋ ಅಷ್ಟರಲ್ಲಿ ಒಂದು ಕಷಾಯ ರೆಡಿ ಮಾಡ್ಕೊಂಬೋಣ. ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಂದು 2 ಲೋಟದಷ್ಟು ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪಲಾವ್ ಎಲೆ ಹಾಕೋತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಐಟಮ್ಸನ್ನು ಅರ್ಧ ಸ್ಪೂನಷ್ಟು ಹಾಕೋತಿದ್ದೀನಿ. ಓಂಕಾಳು ಹಾಗೆ ಸೋಂಫ್ ಮತ್ತು ಮೆಂತ್ಯ ಹಾಕೋತಿದ್ದೀನಿ. ಹಾಗೆ ಅರಿಶಿನ ಪುಡಿ ಮತ್ತು ಜೀರಿಗೆ, ಸ್ವಲ್ಪ ಧನಿಯಾ ಜಾಸ್ತಿ ಹಾಕೋತಿದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಮೆಣಸುಕಾಳು, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ 1 ಲೋಟ ಇರೋದು ಅರ್ಧ ಲೋಟ ಆಗೋವರೆಗೂ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರೋಂತಹ ಹಾಗೆ ಹೆಲ್ದಿಯಾಗಿರೋಂತಹ ಕಷಾಯ ರೆಡಿ ಆಗುತ್ತೆ. ನೆನ್ನೆ ನಂದು ಸನ್ಫ್ಲವರ್ ಸೀಡ್ಸ್ ಖಾಲಿ ಆಗಿತ್ತು ಸೀಡ್ ಸೈಕ್ಲಿಂಗ್ಗೆ, ಹಾಗಾಗಿ ಅದನ್ನು ಕೂಡ ಇವತ್ತು ರೋಸ್ಟ್ ಮಾಡ್ಕೊತಿದ್ದೀನಿ. ಇದು ನಮ್ಮ ಊರಲ್ಲಿ ತರುವಂತಹ ಸನ್ಫ್ಲವರ್ ಸೀಡ್ಸ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಒಳ್ಳೆ ಕ್ವಾಲಿಟಿದಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ನಮ್ಮೂರಿಗೆ ಹೋದಾಗ ಸನ್ಫ್ಲವರ್ ಸೀಡ್ಸ್ ಅಥವಾ ಚಿಯಾ ಸೀಡ್ಸ್ ಎಲ್ಲ ಸೀಡ್ಸ್ಗಳನ್ನು ತೊಗೊಂಡು ಬರ್ತೀನಿ. ಇವಾಗ ರವೆ ಇಡ್ಲಿ ಆಲ್ಮೋಸ್ಟ್ ರೆಡಿ ಆಯಿತು, ಚೆನ್ನಾಗಿ ಬೆಂದಿದೆ. ಒಂದು 15 ಮಿನಿಟ್ಸ್ ಇಟ್ಟರೆ ಸಾಕು, ತುಂಬ ಹೊತ್ತು ಇಡೋವಂಥ ಅವಶ್ಯಕತೆ ಇಲ್ಲ. 15 ಮಿನಿಟ್ಸಲ್ಲಿ ರುಚಿಯಾಗಿರೋಂಥ ರವೆ ಇಡ್ಲಿ ಸ್ಟೀಮ್ ಆಯಿತು. ಇವಾಗ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ, ಸ್ವಲ್ಪನೂ ಬ್ರೇಕ್ ಆಗ್ತಿಲ್ಲ.
ಅಷ್ಟು ಚೆನ್ನಾಗಿರುವಂತಹ ಹೆಲ್ದಿ ಆಗಿರುವಂತಹ ರವೆ ಇಡ್ಲಿ ರೆಡಿ ಆಯಿತು. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದಲ್ವ, ಹೆಲ್ದಿಯಾಗೂ ಇರುತ್ತೆ. ನನಗೆ ಆಚೆ ಕಡೆ ತರುವಂತಹ GRB ಅಥವಾ MTR ರವೆ ಇಡ್ಲಿ ಮಿಕ್ಸ್ ಇಷ್ಟ ಆಗಲ್ಲ. ಹಾಗಾಗಿ ಫ್ರೆಶ್ ಆಗಿ ಯಾವಾಗ ಬೇಕೋ ಆವಾಗ ಮನೆಯಲ್ಲೇ ಮಾಡಿಕೊಂಡು ತುಂಬ ಈಸಿಯಾಗಿ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಇವಾಗ ನಾನೊಂದು ಸಿಂಪಲ್ಲಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿರುವಂಥ ಆರೆಂಜ್ ಪಂಚ್ ರೆಸಿಪಿನ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದು ನನ್ನ ಹಸ್ಬೆಂಡ್ ಬಾಕ್ಸ್ಗೆ ರೆಡಿ ಮಾಡ್ತಾ ಇರೋದು. ಈ ರೀತಿ ಆರೆಂಜಸ್ನ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಓಪನ್ ಮಾಡ್ಕೋಬೇಕು. ಹಾಗೆ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಅರ್ಧ ತೊಳೆನ ತೆಗೆದು ಒಂದು ಬೌಲಲ್ಲಿ ಹಾಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೀವೇ ಇದನ್ನು ಎಷ್ಟು ಚೆನ್ನಾಗಿದೆ ಅಂತ ಯು ವಿಲ್ ಥ್ಯಾಂಕ್ ಮಿ ಲೇಟರ್. ಅಷ್ಟು ಒಳ್ಳೆ ರೆಸಿಪಿ ಇದು, ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಇಷ್ಟೊಂದು ಹೈಪ್ ಕೊಡ್ತಿದ್ದೀನಿ ಅಂದಮೇಲೆ ಅದಷ್ಟು ಟೇಸ್ಟಿಯಾಗಿರುತ್ತೆ ಅಂತಲೇ ಅರ್ಥ. ಈ ಫ್ರೂಟ್ ಪಂಚನ್ನ ಯಾವುದೇ ಫ್ರೂಟು ಬೇಕಿದ್ರೂ ಮಾಡ್ಬೋದು. ಆರೆಂಜ್ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ಹಾಗೆ ಇಂಗನ್ನು ಹಾಕ್ಕೋತಿದ್ದೀನಿ. ಸ್ವಲ್ಪ ಖಾರದ ಪುಡಿ ಕೂಡ ಸೇರಿಸ್ಕೊತಿದ್ದೀನಿ. ಬೇಕಿದ್ರೆ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ ಪೆಪ್ಪರ್ ಪೌಡರ್ ಹಾಕಿಲ್ಲ, ಜಸ್ಟ್ ಖಾರದ ಪುಡಿ. ತುಂಬ ಖಾರ ಇದೆ ಹಾಗಾಗಿ 1/2 ಸ್ಪೂನ್ ಹಾಕೋತಿದ್ದೀನಿ ಅಷ್ಟೇ. ಹಾಗೆ ಸ್ವಲ್ಪ ಸಕ್ಕರೆ ಹಾಕೋತಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಸಿಕ್ಕಾಪಟ್ಟೆ ಎನ್ಹಾನ್ಸ್ ಆಗುತ್ತೆ. ಹಾಗಾಗಿ ಅರ್ಧ ಸ್ಪೂನಷ್ಟು ಸಕ್ಕರೆ ಅಷ್ಟೇ. ನಂತರ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕೋತಿದ್ದೀನಿ. ಫುಲ್ ಕಂಪ್ಲೀಟಾಗಿ ಹಾಕೊಂಡ್ಬಿಡಿ. ಸಿಕ್ಕಾಪಟ್ಟೆ ನಾನು ಹೇಳ್ತೀನಿ ಕೇಳಿ, ಅಷ್ಟು ಚೆನ್ನಾಗಿರುತ್ತೆ ಈ ಫ್ರೂಟ್ ಪಂಚು. ಇದನ್ನು ಎಷ್ಟೊಂದು ಫ್ರೂಟ್ಗಳಿಗೂ ಮಾಡ್ಬೋದು. ವಾಟರ್ ಮೆಲನ್ ಮಾಡ್ಬೋದು, ಮ್ಯಾಂಗೋ ಕೂಡ ಮಾಡ್ಬೋದು, ರಾ ಮ್ಯಾಂಗೋಗೆ ಮಾಡ್ಬೋದು, ಹಾಗೆ ಗಾವಾಗ ಮಾಡ್ಬೋದು, ಬನಾನಾಗೆ ಮಾಡ್ಬೋದು, ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ಗೂ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಹಣ್ಣು ತಿನ್ನಲ್ಲ ಅಂದರೆ ಆ್ಯಪಲ್ಗೆ ಸಹಿತ ಮಾಡ್ಬೋದು. ಯಾರಾದರೂ ಹಣ್ಣು ತಿನ್ನಲ್ಲ ಅಂದರೆ ಅವ್ರಿಗೆ ಇದನ್ನು ಮಾಡಿಕೊಡಿ. ಪ್ರತಿದಿನ ಹಣ್ಣನ್ನೇ ತಿಂತಾರವರು. ಈಗ ಕಾಫಿ ಟೈಮ್. ತುಂಬಾ ರುಚಿಯಾಗಿರೋಂತಹ ಕಾಫಿ ಪ್ರಿಪೇರ್ ಮಾಡ್ತಿದ್ದೀನಿ. ಇವತ್ತು ನಾನು ಪ್ರೀತಿ ಕಾಫಿ ಮೇಕರಲ್ಲಿ ಕಾಫಿ ಡಿಕಾಕ್ಷನ್ನ ಮಾಡಿರೋದು. ಅದನ್ನು ಕೂಡ ಟ್ಯಾಗ್ ಮಾಡ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಚೆನ್ನಾಗಿರೋಂತಹ ಕಾಫಿನ ಪ್ರಿಪೇರ್ ಮಾಡ್ಬೋದು. ಡಿಕಾಕ್ಷನ್ ಚೆನ್ನಾಗಿದ್ರೆ, ಹಾಲು ಗಟ್ಟಿ ಇದ್ದರೆ ಕಾಫಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇವತ್ತು ನನ್ನ ಹಸ್ಬೆಂಡ್ ಬಾಕ್ಸ್ಗೆ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ಸಿಂಪಲ್ ಆಗಿರೋಂತಹ ಇವತ್ತಿನ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ವಿಡಿಯೋ ಹೇಗಿತ್ತು ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಅಟ್ ಲಾಸ್ಟ್ ನಾನು ಕಷಾಯ ಕುಡಿಯೋ ಟೈಮ್ ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ಕಷಾಯನ ಶೋಧಿಸ್ಕೊಂಡು ಇವಾಗ ಕಷಾಯ ಕುಡಿತಾ ಇದ್ದೀನಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಇದೇ ರೀತಿಯಾದ ವ್ಲಾಗ್ಸ್ ಒಟ್ಟಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.